ದಾವಣಗೆರೆ ನಗರದ ಲೋಕಿಕೆರೆ ರಸ್ತೆಯಲ್ಲಿರುವ ಎಸ್ಎ ರವೀಂದ್ರನಾಥ್ ನಗರದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿರುವ ಶೆಡ್ ತೆರವು ಮಾಡಿ ಅಂಗನವಾಡಿಯನ್ನ 1 ತಿಂಗಳೊಳಗೆ ನಿರ್ಮಾಣ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಸ್ಎ ರವೀಂದ್ರನಾಥ್ ನಗರ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎನ್ ಸಿದ್ದರಾಮಪ್ಪ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2021-22ನೇ ಸಾಲಿನಲ್ಲಿ ನಿರ್ಮಾಣಗೊಂಡ ಈ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈ ಕುರಿತು ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ, ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದಲ್ಲದೆ ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಡುಗಳನ್ನು ಹಾಕಲಾಗಿದ್ದು ಈ ಕೂಡಲೇ ತೆರವು ಮಾಡಬೇಕೆಂದು ಆಗ್ರಹಿಸಿದರು. ಈ ಬಡಾವಣೆಯ ಖಾಲಿ ನಿವೇಶನದಲ್ಲಿ ಅಂಗನವಾಡಿ ಕೇಂದ್ರ, ವಾಚನಾಲಯ ನಿರ್ಮಿಸಲು ಜಿಲ್ಲಾಧಿಕಾರಿ, ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಈ ಮೀಸಲು ನಿವೇಶನಗಳನ್ನು ನಗರ ಆಶ್ರಯ ಸಮಿತಿ ಮುಖಾಂತರ ಅರ್ಹರಲ್ಲದ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಈ ಕುರಿತು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಈ ಮಧ್ಯೆ ಪಾಲಿಕೆಯವರು ನಿವೇಶನದ ಸುತ್ತ ತಂತಿ ಬೇಲಿ ಹಾಕಿರುವುದು ನಾಗರಿಕರಲ್ಲಿ ಸಂಶಯ ಉಂಟು ಮಾಡಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಎಸ್ ಮಲ್ಲನಗೌಡ, ಉಪಾಧ್ಯಕ್ಷ ಎಸ್ಆರ್ ಸೋಮಶೇಖರಪ್ಪ, ಕಾರ್ಯದರ್ಶಿ ಎನ್ಎಸ್ ಮಹೇಶ್ವರಪ್ಪ, ಸಹ ಕಾರ್ಯದರ್ಶಿ ಬಿ ಕರಿಬಸಪ್ಪ, ಬಿ ಚಂದ್ರೇಗೌಡ, ಎನ್ ವೀರಭದ್ರಪ್ಪ ಇದ್ದರು. ಮನೆ ಕಟ್ಟಿಕೊಂಡವರ ಬಗ್ಗೆ ಏನು ಕೋರ್ಟ್ ಆದೇಶ ಬಂತಲ್ಲ, ಅದನ್ನು ಪಾಲನೆ ಮಾಡಿಲ್ಲ. ಜಿಲ್ಲಾಧಿಕಾರಿಗಳು ಪತ್ರ ಬರೆದಾರೆ ನಮಗೆ, ಅನುಪಾಲನ ವರದಿ ಕಳಿಸುವಂತಂದು ಅವ್ರು ಯಾರೂ ಅದ್ರ ಬಗ್ಗೆ ಕಮಿಷನರ್ ಆಗಲಿ, ತಹಸೀಲ್ದಾರ್ ಆಗಲಿ ಗಮನ ತಗೊಂಡಲ್ಲ. ಆಮೇಲೆ ಇನ್ನೊಂದು, ಈ ನಾವು ಅಂಗನವಾಡಿ ಕಟ್ಟಡಕ್ಕೆ ಒಂದು ಜಾಗ ಕೇಳಿದ್ವಿ. ಅದನ್ನೆಲ್ಲ ಕಮಿಷನರು, ರೆವಿನ್ಯೂ ಆಫೀಸರು, ಸಮಾಜ ಕಲ್ಯಾಣರು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದರು. ಆದರೆ ಅದನ್ನು ಈಗ ಈ ಹೊಲ ಆಶ್ರಯ ಸಮಿತಿಯಲ್ಲಿ ಜನಕ್ಕೆ ಕೊಟ್ಟಿದ್ದಾರೆ. ಅದು ಎಂಥವ್ರಿಗೆ ಅಂತಂದರೆ ರಿಟೈರ್ಡ್ ಆದಂಥ ಅಧಿಕಾರಿಗಳಿಗೆ ಕೊಟ್ಟದ ಅಂತ ಮಾಹಿತಿ ಐತೆ ನಮಗೆ. ಆಮೇಲೆ ಈ ಒಂದು ದೊಡ್ಡ ಪಾರ್ಕ್ ಇತ್ತು, ಅದರಲ್ಲಿ ಈ ಕಸ ವಿಲೇವಾರಿ ಘಟಕ ಮಾಡ್ತವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ತಡೆದು, ನೀವೆಲ್ಲ ಪತ್ರಿಕೆರೆಲ್ಲ ನಮಗೆ ಭಾಳ ಸಹಕಾರ ಕೊಟ್ಟು ಅದನ್ನೆಲ್ಲ ದೊಡ್ಡದಾಗೆ ನ್ಯೂಸ್ ಮಾಡಿದ್ರಿ.